ಇದು ಏಜ್ ಅಂತ ಬಂದಾಗ ನಾನು ಏನು ಹೇಳ್ಬೋದು ಅಂದರೆ ಆಲ್ಮೋಸ್ಟ್ ಆಲ್ ಸ್ಟಾರ್ಟಿಂಗ್ ಫ್ರಮ್ ನಾವು ಈ 13 ಅಥವಾ 14 ಅಂತ ಹೇಳ್ಬೋದು. ಸಮ್ಟೈಮ್ಸ್ ನಾವು 12 ಏಜ್ ಗ್ರೂಪ್ಗೂ ನಾವು ಕೂಡ ಮಾಡಿರ್ತೀವಿ. ಅಲ್ಲಿಂದ ಆ್ಯಸ್ ಲಾಂಗ್ ಆ್ಯಸ್ ದ ಪರ್ಸನ್ ಈಸ್ ಹೆಲ್ತಿ, ಅಂದರೆ 70s ಇರ್ತಾರೆ, ಅವರಿಗೆ ತುಂಬ ಬೊಜ್ಜಿರುತ್ತೆ, ತುಂಬ ವೇಟ್, ಅದರಿಂದ ಅವರಿಗೆ ನೀ ಸರ್ಜರಿ ಆಗ್ತಾರಲ್ಲ, ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಬೇಕಾಗಿರುತ್ತೆ. ಆದರೆ ಡಾಕ್ಟರು ನಿಮ್ಮ ವೆಯ್ಟಿಗೆ ನಾವು ಈ ಥರ ಸರ್ಜರಿ ಫೇಲ್ಯೂರ್ ಆಗುತ್ತೆ ಅಥವಾ ಲಿಮಿಟೆಡ್ ಅಡ್ವಾಂಟೇಜ್ ಇರುತ್ತೆ, ನಿಮಗೆ ಲಾಂಗಿಟಿವಿಟಿ ಇರಲ್ಲ ಅಂತ ಕೆಲವು ಹೇಳ್ತಾರೆ. ಸೊ ಅಂಥ ಟೈಮಲ್ಲೂ ಕೂಡ ಈ ಪ್ರೊಸೀಜರ್ಗಳನ್ನು ನಾವು ನಾವು ಮಾಡ್ತಾ ಇರ್ತೀವಿ. ಅಫ್ಕೋರ್ಸ್ ಮೆಜಾರಿಟಿ ಬರೋದು ಮಿಡ್ ಏಜ್ ಗ್ರೂಪಲ್ಲೇ, ಆಲ್ಮೋಸ್ಟ್ ಅಂದರೆ 18-20ಇಂದ ಒಂದು 40 ಅಥವಾ 50 ತನಕ ಮೆಜಾರಿಟಿ ಮಾರ್ತದೆ. ಸೊ ನಾವು ಈ 12-13 ಏಜಿಂದನೇ ನಾವು ಮಾಡ್ಬೋದಾಗಿರುತ್ತೆ. ಏನಕ್ಕೆ ಅಂತ ನಾವು ಅರ್ಲಿ ಏಜಲ್ಲಿ ಯಾಕೆ ಮಾಡಲ್ಲ ಅಂತ ಹೇಳಿದ್ರೆ, ಈ ಪಿಯರ್ ಗ್ರೂಪ್ ಅಂತ ಹೇಳ್ತೀವಿ ನಾವು, ಅಂದರೆ ಫ್ರೆಂಡ್ಸ್ಗಳು ಈ ಕೀಟ್ಲೆ ಮಾಡೋದೆಲ್ಲ ಶುರು ಆಗದೆ ಯಾರಿಗೆ ಅವ್ರಿಗೊಂದು ಸ್ವಲ್ಪ ಈ ಅವೇರ್ನೆಸ್ ಬಂದಾಗ್ಲೇ. ಚಿಕ್ಕವರಿದ್ದಾಗ ಎಲ್ಲರೂ ಫ್ರೆಂಡ್ಸೇ, ಅವ್ರು ಏನೇ ಇರಲಿ, ಯಾವ ಕಲರ್ ಇರಲಿ, ಒಬೇಸಿಟಿ ಇರಲಿ, ಏನು ಮ್ಯಾಟ್ರ್ ಆಗಲ್ಲ ಅವ್ರಿಗೆ. ಬಟ್ ಏನಾಗುತ್ತೆ, ಒಂದು ಏಜ್, ಒಂದು ಈ ಹೈಸ್ಕೂಲ್ ಏಜ್ಗೆ ಬಂದಾಗ 12-13 ಅಥವಾ ಒಂದು ಮಿಡ್ಲ್ ಇದು ಬಂದಾಗ, ಸೊ ಅಲ್ಲಿ ಕೆಲವರಿಗೆ ಈ ಥರ ಪ್ರಾಕ್ಟಿಕಲಾಗಿ ಒಂದು ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾರೆ. ಸೊ ಆ ವಿಚಾರವಾಗಿ ಆ ಪೇರೆಂಟ್ಸ್ ಅವಾಗ ನಮ್ಗೆ ಅಪ್ರೋಚ್ ಮಾಡ್ತಾರೆ, ಈ ರೀತಿ ಒಬೇಸಿಟಿ ಇದೆ, ಏನು ಮಾಡ್ಬೋದು, ಇವಾಗ ಮಾಡ್ಬೋದಾ, ಇವನಿಗೆ ಸ್ವಲ್ಪ ಸ್ಕೂಲ್ಗೆ ಹೋಗ್ಲಿಕ್ಕೆ ಮುಜುಗರ ಆಗ್ತದೆ, ಎಲ್ಲರೂ ಅವರಿಗೆ ಕೀಟ್ಲೆ ಮಾಡ್ತಾರೆ, ಅಥವಾ ಅವನಿಗೆ ಒಂದು ಸರಿ ಅನ್ನಿಸ್ತಾ ಇಲ್ಲ, ಬಟ್ಟೆಗಳು ಅವನಿಗೆ ಫಿಟ್ ಆಗ್ತಾಯಿಲ್ಲ, ಅವನಿಗೆ ಅಷ್ಟು ಖುಷಿಯಾಗಿಲ್ಲ. ಸೊ ಮಾಡ್ಬೋದು ಡೆಫಿನೆಟ್ಲಿ. ಸೊ ಆ ಒಂದು ಏಜ್ ಗ್ರೂಪಲ್ಲಿ ನಾವು ಯಾವಾಗ ಅದು ಬರ್ತಾರೋ ಆ ಒಂದು ಏಜ್ ಗ್ರೂಪಲ್ಲಿ ಮಾಡ್ಬೋದು.